ಜೋರಾಗಿ ಚಪ್ಪಾಳೆ ಬರಲಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ನೇರವಾಗಿ ನಾವು ಚಿಕ್ಕವರಿದ್ದಾಗ ಸನಾದಿ ಅಪ್ಪಣ್ಣ ಸಿನಿಮಾ ನೋಡಿದ್ವಲ್ಲ, ಅದರಲ್ಲಿ ಶಹನಾಯಿ ಆ ವಂಶದಿಂದ ಬಂದಂತಹ ಶ್ರೀಧರ್ ಭಜಂತ್ರಿ ಅವರು, ಅವರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ಹಾಕೋಣ. ವಿದ್ವಾನ್ ಭೀಮಾಶಂಕರ್ ಸರ್ ಅವರು, ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸೋಣ. पार्वती देवी, सरस्वती देवी, लक्ष्मी देवी. ध्यानम ज्ञानम सेवा. ಧ್ಯಾನ ಜ್ಞಾನ ಸೇವೆ. ಸಂಗೀತ ಲೋಕಕ್ಕೆ ಕರೆದೊಯ್ದಂತ ಈ ಮಹಾನ್ ಸಂಗೀತಗಾರರಿಗೆ ಒಂದು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಷ್ಟು ಟೈಮ್ ಹಾಳು ಮಾಡ್ತೀವಲ್ಲ ನಾವು. ಟೈಮ್ ಹಾಳು ಮಾಡಬಾರ್ದು ಒಂದು ಕ್ಷಣನೂ. ನಾವೆಲ್ಲ ಈ ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ, ನಮ್ಮ ಗುರುಗಳ ಹತ್ರ ಬರಕ್ಕಿಂತ ಮುಂಚೆ ಹೇಗಿದ್ದು ಜೀವನ? ಎಲ್ಲೆಲ್ಲೋ ಅಲಿತಿದ್ವಿ, ಯಾರ ಹತ್ರ ಹೋಗ್ತಿದ್ವಿ, ಯಾವ ಗುರುಗಳ ಹತ್ರ ಹೋಗ್ತಿದ್ವಿ. ನಮ್ಮಲ್ಲಿ ಇರುವಂತಹ ಅನೇಕ ರೋಗಗಳು ಅಥವಾ ನಾವು ಆರೋಗ್ಯವಾಗಿರಬೇಕು ಅಂದ್ರೆ ಈ ಧ್ಯಾನ ಬಹಳ ಮುಖ್ಯ. ಪರವಾಗಿಲ್ಲ, ಇದರಿಂದ ಏನೋ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಅನ್ನಿಸ್ತು. ಪತ್ರಿ ಸರ್ ಸುಮ್ನೆ ಹೇಳಿಲ್ರಿ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟೀಸ್ ಅಂತ. ನಿನ್ನ ವಾಸ್ತವಕ್ಕೆ ನೀನೇ ಕಾರಣ. ಇವತ್ ನಾನು ಅಳಾಕತ್ತೀನಿ, ನಾನೇ ಕಾರಣ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ, ಹಾಗೆ ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ನಮಸ್ಕರಿಸುತ್ತಾ, ಇಲ್ಲಿರುವ ಎಲ್ಲ ಮಾಸ್ಟರ್ಸ್ಗೂ ನಮಸ್ಕರಿಸುತ್ತಾ, ಈ ಒಂದು ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ, ಸೊ ಅವ್ರದ್ದೆಲ್ಲ ನಾವು ಕೇಳ್ತಾ ಇರ್ತೀವಿ, ಯಾವಾಗಲೂ ಒನ್ ವೇ ಇರುತ್ತೆ. ನಿಜವಾಗ್ಲೂ ಕೂಡ ಮದುವೆ ಆಗಿ ಮಗು ಆದ್ಮೇಲೂ ಕೂಡ ತುಂಬ ಡಿಪ್ರೆಸ್ಗೆ ಹೋಗಿದೆ, ಜೀವನನ ಬೇಡಪ್ಪ. ನಿಮಗೆ ಮಾತ್ರ ಅಲ್ಲದೆ ನೀವು ಹೇಳಿದ್ರಿ, ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಮಗನ ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಸಂದರ್ಭನೂ ಬಂದಿತ್ತು ಅಂತ.
ಮೇಡಮ್ ಹೇಳಿದ್ರು ಈಗ ಪರಿಪೂರ್ಣ ಒಂದು ಕುಟುಂಬ ಅಂತೇಳಿ. ನಿಜಕ್ಕೂ ಅದು ನಾನು 100% ಆಗಿ ಅದನ್ನು ಬಿಲೀವ್ ಮಾಡ್ತೀನಿ. ನಾನು ಅದನ್ನು ಪ್ರತಿನಿತ್ಯ ನಾವು ಅದನ್ನು ಆಶ್ವಾಸಿಸ್ತಿದ್ದೀವಿ. ನಮ್ಮ ಫ್ಯಾಮಿಲಿಯನ್ನು ಗುರುತಿಸ್ಕೊಂಡಿದ್ದಾರೆ ಅಂತಂದರೆ ಸಾಮಾನ್ಯ ಮಾತಲ್ಲ. ನನಗೆ ಎಷ್ಟೆಲ್ಲ ಇತ್ತು, ನನಗೆ ಐಶ್ವರ್ಯ ಇತ್ತು, ಫ್ಯಾಮಿಲಿ ಇತ್ತು, ಎಲ್ಲನೂ ಸರಿ ಇತ್ತು ನನಗೆ, ಆದರೆ ಆರೋಗ್ಯ ಇರಲಿಲ್ಲ. ನಾನು ನನ್ನ ಇಬ್ಬರು ಅಕ್ಕಂದಿರನ್ನ ನಮ್ಮ ತಾಯಿ ಅಂತ ನಾನು ಭಾವಿಸ್ತೀನಿ. ದಿನ ಬೆಳಗ್ಗೆ ಧ್ಯಾನ ಮಾಡ್ತಿದ್ದೆ 1 ತಾಸು. ಸೊ 3 ಗಂಟೆಯಿಂದ 4 ಗಂಟೆಗೆ ಮಾಡ್ತಿದ್ದೆ, ಆಮೇಲೆ ಓದ್ತಿದ್ದೆ. ವಂಡರ್ಫುಲ್ ಮೇಡಮ್. ಸೊ ನಿಜವಾಗ್ಲೂ ಅದು, ಯಾಕಂದರೆ ನಾವು ಹೇಳೋದು ಆ ಕ್ಷಣಿಕ ಮಾತ್ರ, ಯಾರಿಗೇ ಆಗಲಿ. ಸೊ ಇದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ, ನಾವು ಈಗ ಯಾರಿಗೋ ಒಂದು ಪ್ರಶ್ನೆ ಬಂದಿದೆ ಅಂದರೆ ಉತ್ತರ ಆ ಕ್ಷಣಿಕಕ್ಕೆ ಮಾತ್ರ ಸಿಗ್ಬೋದು. ಪ್ರಶ್ನೆ ಯಾರಿಗೆ ಬಂದಿದೆ, ಉತ್ತರ ಕೂಡ ಅವ್ರ ಒಳಗಡೆನೇ ಇರುತ್ತೆ. ಧ್ಯಾನದ ದಸರಾ ಎಷ್ಟೊಂದು ಸುಂದರ. ಧ್ಯಾನವ ಮಾಡೋಣ ಸ್ನೇಹಿತರೆ, ಧ್ಯಾನವ ಮಾಡೋಣ ಸ್ನೇಹಿತರೆ. ನಗರಾಜದರುಡ ಶ್ರೀನಾರಾಯಣ. ಬಾಲಭಾಷೆಯಲ್ಲಿ ತೊದಲಿ ಕೇಳಿದರು ಒಳ್ಳೊಳ್ಳೆ ವರಗಳ ನೀ ಕೊಡುತ್ತಿ. ಬಾಲಭಾಷೆಯಲ್ಲಿ ತೊದಲಿ ಕೇಳಿದರು ಒಳ್ಳೊಳ್ಳೆ ವರಗಳ ನೀ ಕೊಡುತ್ತಿ. ಅವರು ಶ್ರುತಿ ಲಯ ಜೊತೆ ಅನುಸಂಧಾನ ಆಗ್ತಾರೆ, ನಾವು ಶ್ವಾಸ ಜೊತೆ ಅನುಸಂಧಾನ ಆಗಬೇಕು. మై డియర్ మాస్టర్స్ అండ్ మై డియర్ గాడ్స్, ఈ మహిళా ధ్యాన చక్రంలో ముగ్గురు మహిళల గురించి మహామహిళల గురించి మనం తెలుసుకుంటున్నాం. ನಾವು ಹೇಗೆ ಸಂಗೀತ ನಾವು ನುಡಿಸ್ತೀವಿ, ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಆ ಥರ ನಿಮ್ಮಲ್ಲಿ ಧ್ಯಾನ ಮಾಡಿ ನೀವು ಇದೊಂಥರ ಪ್ರಾಕ್ಟೀಸ್ ಮಾಡ್ತೀರಾ. ಇದು ನಿಮ್ಮ ಇನ್ನರ್ ಒಂದು ಇದು ಇಂಪ್ರೂವ್ ಮಾಡುತ್ತೆ. ನಮ್ಮ ಸರ್ಗೆ ತುಂಬ ಥ್ಯಾಂಕ್ಸ್, ಚನ್ನಬಸವ ಸರ್ಗೆ, ಇದಕ್ಕೆ ಕನೆಕ್ಟ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ನೀವೆಲ್ಲ ಸಂಗೀತ ಕೇಳಿ ಮೆಡಿಟೇಷನ್ ಮಾಡಿ. ನಾವು ಮೆಡಿಟೇಷನ್ ಮಾಡಬೇಕು, ಸಂಗೀತ ಅಷ್ಟೇ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. PSSM ಮೈಸೂರಿಗೆ ಸಂಗೀತ ಅಂದ್ರೆ ನೀವರಿಬ್ಬರು ಪ್ರತಿ ಹುಣ್ಣಿಮೆಗೆ ಬರ್ತಾರೆ, ಪ್ರತಿ ಕಾರ್ಯಕ್ರಮಕ್ಕೂ ಬರ್ತಾರೆ, ಎಲ್ಲದಕ್ಕೂ ಸೇವೆ ಥರ. ನಮ್ಮ ಸಂಸ್ಥೆ ಅವ್ರಿಗೆ ಉದ್ದೇಶ ಗೊತ್ತು, ನಾವೆಲ್ಲ ಯಾಕೆ ಈ ಸಂಗೀತ ಇಷ್ಟಪಡ್ತೀವಿ, ಧ್ಯಾನದ ಮಹತ್ವ ಗೊತ್ತು, ಎಲ್ಲ ಗೊತ್ತು. ಚೂರು ಧ್ಯಾನ ಮಾಡ್ತಾರೆ ಅಷ್ಟೇ, ಸ್ವಲ್ಪ ಜಾಸ್ತಿ ಮಾಡ್ಬೇಕು ಧ್ಯಾನ. ಮಹಿಳೆ ಮತ್ತು ಆಧ್ಯಾತ್ಮ ಅನ್ನೋ ಸಬ್ಜೆಕ್ಟನ್ನು ಆಯ್ಕೊಂಡಿದ್ದೀನಿ ಇವತ್ತು ಮಹಿಳಾ ದಸರಾ. ಅದರಿಂದ ನಮಗೆ ಮಹಿಳೆಯರಿಗೆ ತುಂಬ ಬೇಗ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಪೇಷನ್ಸ್ ಬೇಕು, ಹೌದಾ ಇಲ್ಲ? 3 ಗಂಟೆ ಕುತ್ಕೋಬೇಕು, ಎಷ್ಟು ಪೇಷನ್ಸ್ ಬೇಕು? ದೇಹ ಮಾತು ಕೇಳೋದಿಲ್ಲ, ಮನಸ್ಸು ಮಾತು ಕೇಳೋದಿಲ್ಲ. ಪೇಷನ್ಸ್ ಇದ್ರೆ ಖಂಡಿತ ಮುಂದೋಗುತ್ತದು. ಪೇಷನ್ಸ್, ಪ್ರತಿಯೊಂದಕ್ಕೂ ಪೇಷನ್ಸ್ ಬೇಕು, ಸಹನೆ ಬೇಕು. ಅಡವಿ ತಣ್ಣಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ. ಪತ್ರಿಜಿ ನುಡಿದ ಜಗಜ್ಜಾಲಪಾಲಂ ಕಚಕಂಡಮಾಲಂ. ಎಸ್ ಮೇಡಮ್, ನಿಮಗೆ ಈ ಧ್ಯಾನ ಹೇಗೆ ಸಿಕ್ತು, ಹೇಗೆ ಪರಿಚಯ ಆಯಿತು? ನನಗೆ ಧ್ಯಾನ 2001ರಲ್ಲಿ ಸಿಕ್ತು. ನಾವು ತುಂಬ ಕಷ್ಟದಲ್ಲಿದ್ದೆ, ಅದು ಹೇಳೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇತ್ತು ನಮ್ಮದು.
ಸೊ ಸಂಪೂರ್ಣವಾಗಿ ಯಾವುದೇ ವಿರೋಧಾಭಾಸ ಇಲ್ಲದೆ ಭಾಗವಹಿಸುವಂಥ ಒಂದು ಅವಕಾಶಗಳು ನಮ್ಮ ಕುಟುಂಬದಲ್ಲಿ ಬರ್ತದೆ. ಗೃಹಿಣಿ ನಾನು, ಎಲ್ಲೂ ಕೆಲಸ ಅಂತೇನಿಲ್ಲ, ಆದರೆ ಧ್ಯಾನ ಪ್ರಚಾರ ಅನ್ನೋದು ಒಂದು ಕೆಲಸವಾಗಿ ಪತ್ರಿ ಸರ್ ಕೊಟ್ಟಿದ್ದಾರೆ. ಈಗ ಮೆಡಿಟೇಷನ್ ಅನ್ನೋದು ಕೂಡ ನನಗೆ, ನಾನು ಊಟ ಬೇಕಾದ್ರೂ ಬಿಟ್ಟು ಇದ್ಬಿಡ್ಬೋದು, ಆದರೆ ಧ್ಯಾನ ಬಿಟ್ಟಿರೋದಕ್ಕಾಗಲ್ಲ. ಆ ರೀತಿ ನಿಮ್ಮ ಫ್ಯಾಮಿಲಿನ ಇವಾಗ ನಾನು ಇಷ್ಟೊಂದು ಪ್ರಶ್ನೆಗಳು ಕೇಳಿರೋದು ನೋಡಿದ್ರೆ ಸೊ ಎಷ್ಟು ಆನಂದವಾಗಿದೆ. ಅದು ಆನಂದಕ್ಕಿಂತ ಹೆಚ್ಚು ಹೇಳಬೇಕು ಅಂದರೆ ಇಲ್ಲಿ ನಮಗೆ ತೋರಿಸ್ತಕ್ಕಂಥದ್ದು ಫ್ರೆಂಡ್ಶಿಪ್ ಅನ್ನೋದು ಎದ್ದು ಕಾಣ್ತಾ ಇದೆ. ಆ್ಯಕ್ಚುಲಿ ನಮ್ಮಮ್ಮನೇ ನನ್ನ ಮೆಡಿಟೇಷನ್, ನನ್ನ ಧ್ಯಾನ ಗುರು ನಮ್ಮಮ್ಮನೇ. ನಂಗೆ ಧ್ಯಾನ ಚಿಕ್ಕ ವಯಸ್ಸಿಂದನೇ ಮಾಡ್ತಿದ್ದೆ, ಬಟ್ ನನಗೆ ಬೇಕನ್ಸಿದ್ದು ನನ್ನ ಸ್ಟಡೀಸ್ ವಿಷಯದಲ್ಲಿ ಆ ಥರ ಬಂದಾಗ ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ಒಂದು PSSM ಮೈಸೂರು ಮತ್ತು ಧ್ಯಾನ ದಸರಾ ವೇದಿಕೆಗೆ ಅಂಬಾ ಶಾಂಭವಿ ಚಂದ್ರಮೌಳಿ. ಶ್ವಾಸದ ಮೇಲೆ ಗಮನ. ಸೊ ನೀವು ಯಾವಾಗಾದ್ರೂ ಶ್ವಾಸದ ಮೇಲೆ ಗಮನ ಇಡ್ತಿರೋ ಅವಾಗ ನಿಮಗೆ ಜ್ಞಾನ ಬರುತ್ತೆ. ಆ ಕರುವನ್ನ ಹಸು ಸದಾ ನೆನೆದು ತನ್ನ ಮೇವನ್ನು ತೊರೆದು, ಆ 3 ಪದಗಳಲ್ಲಿ ಅದರದೇ ಆಗಿರತಕ್ಕಂಥ ಅರ್ಥ ಇದೆ. ಸಪ್ತರಾತ್ರೋಷಿ ತೈರೈತೇಹಿ ಶೇಕಿ ಕಾರ್ಯ ವನಸ್ಪತೆ. ನೀವು ಸ್ವರ್ಗದಲ್ಲಿ ಇರಬೇಕು ಅಂದ್ರೆ ನೀವು ನಿಮ್ಮ ತರಕಾರಿ ತಿನ್ಬೇಕು, ನೀವು ಧ್ಯಾನ ಮಾಡಬೇಕು, ನೀವು ತರಕಾರಿ. ಈ ನಮ್ಮ ಪೂಜ್ಯರ ಜ್ಞಾನದಿಂದ ತಪಸ್ಸಿನ ಫಲ ಸಾರ ನಮ್ಮನ್ನು ನಾನು ನೋಡಿದ್ದಿಲ್ಲ. ಸಸ್ತಾಂಗ ಹೋಗಿದ್ದೆ. ಸೊ ಇದು ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ಪಿರಮಿಡ್. ಭಗವತಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ. ನೋಡ್ರಿ, ಈ ಭೂಮಿ ಮೇಲೆ ಬಂದ್ಮೇಲೆ ಪ್ರತಿಯೊಬ್ಬರು ಇರೋದು 700 ಕೋಟಿ ಜನ. ನಾವು ಬಂದ್ಮೇಲೆ ಪ್ರತಿಯೊಬ್ಬರು ಒಂದೊಂದು ಕೆಲಸ ಇಲ್ಲಿ ಇದ್ದೇ ಇದೆ. ತೂಕ ಮಾಡಕ್ಕೆ ಆಗದೆ ಇರೋಂಥ ಗ್ರಾಮ್ ಯಾವುದು? ನನಗೆ ಮೆಡಿಟೇಷನ್ ಮಾಡು ಅಂತ ಜಸ್ಟ್ ಒಂದು ಟೈಮ್ ಹೇಳಿದ್ದಾರೆ ಅಷ್ಟೇ. ಸ್ವಲ್ಪ ಜನ ನನಗೆ ಇಗ್ನೋರ್ ಮಾಡ. ಫ್ಯಾಮಿಲಿ ಸಮೇತ, ಮಕ್ಕಳ ಸಮೇತ 7th ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಹೆಣ್ಣು ಮಗು ಜೊತೆಗೆ ತಂದೆ ಇರಬೇಕು ಅಂತ ಈ ಪ್ರೋಗ್ರಾಮ್ ತೋರಿಸ್ತಾ ಇದೆ. ನನಗದು ಅನುಭವ ಆಗ್ಬಿಟ್ಟಿದೆ. ಸೊ ಮಾಸ್ಟರ್ಸ್, ಇಷ್ಟೊತ್ತು ನಾವೆಲ್ಲ ಅವರ ಸ್ಪಿರಿಚುವಾಲಿಟಿ ಬಗ್ಗೆ ತಿಳ್ಕೊಂಡ್ವಿ. ಡಮಡ್ಡಮಡ್ಡಮಡ್ಡಮನ್ನಿನಾದವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಬನ್ನಿರಿ ಬನ್ನಿರಿ ಹಾಡನೊಂದು ಕೇಳಿ ಶ್ಯಾಮಸಿಸುವ.
if you indulge in it. ಅಲ್ಲವೇ ಗುರು ದಂಪತಿಗಳು మైసూర్ వచ్చి చాలా ఆనందంగా ఉంది. వెరీ వెరీ హ్యాపీ కమింగ్ టు మైసూర్. ಮೈಸೂರಿಗೆ ಬಂದಿದ್ದು ತುಂಬಾ ಖುಷಿ ಆಗ್ತಿದೆ. And only great masters from all over the world are connecting to PSSM. ಇಲ್ಲಿ ಬಂದಿರುವಂಥ ತಮ್ಮೆಲ್ಲರಿಗೂ ನೀವೇ ಚಪ್ಪಾಳೆ ತಟ್ಕೊಡಿ. ಪ್ರತಿ ಕ್ಷಣ ಪ್ರತಿದಿನ ಅದೇ ಒಂದು ದೀಪಾಲಂಕಾರ ನಮ್ಮ ಜೀವನದಲ್ಲಿ ಇರಬೇಕು ಅಂದ್ರೆ ಯಾವಾಗಲೂ ಬರೀ ಯೋಚನೆ, ದುಃಖ, ನೋವು, ಒಬ್ಬನೇ ಈ ಥರ ಆಗೋಯ್ತಲ್ಲ ನನ್ನ ಲೈಫು, ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಒಬ್ಬನಿಗೆ ಈ ಥರ ಎಷ್ಟು ಕಷ್ಟ ಇದೆಯಲ್ಲ, ಎಷ್ಟು ದುಃಖ ಇದೆ, ನೋವಿದೆ ಅಂತ ನಾನು ಒಬ್ಬನೇ ಸ್ವಲ್ಪ ತುಂಬ ಏಕಾಂಗಿ ಇರ್ತಿದ್ದೆ ನಾನು. ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸಾರಿಗೆ ಒಂದ್ಸರಿ ಜೋರೈ ಚಪ್ಪಾಳೆ. ಸರ್, ಮೇಡಮ್ ಬಂದು ಒಂದೇ ದಿನಕ್ಕೆ ನೀವು ಧ್ಯಾನಕ್ಕೆ ಬಂದು ಬೋಧನೆಯಲ್ಲಿ ಜನಿಸಿ ಚಾಮರ ಕರ್ಣ ವಿಲಂಬಿತ ಸೂತ್ರ ಅಜ್ಞಾನದ ಕೇಡ ನೋಡಯ್ಯ ನೋಡಯ್ಯ. ಸೇವಾ ಧ್ಯಾನ ದಸರಾ, ಆ ಸೇವೆಗೆ ಇನ್ನೂ ಶಕ್ತಿ ಬೇಕು. ಎಷ್ಟು ಶಕ್ತಿ ಬೇಕು, ಲೆಕ್ಕ ಇಲ್ಲದ ಶಕ್ತಿ ಬೇಕು ಸೇವೆಗೆ. ಹಂಗೆ ಜೀವನದಲ್ಲಿ ಕೂಡ ಇದು ಇಷ್ಟೇ ದಿನದ ಪ್ರಯಾಣ ಅನ್ಕೊಂಡು ಎಲ್ಲರ ಜೊತೆನೂ ಚೆನ್ನಾಗಿ ಹೊಂದ್ಕೊಂಡು ನಗ್ನಗ್ತಾ ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು ಇವರು, ಇನ್ನೂ ಒಂದೆರಡು ದಿನ ಇದ್ದು ಚೆನ್ನಾಗಿತ್ತು ಅನಿಸ್ಕೊಳ್ಳೋಷ್ಟು ಲೆವೆಲ್ಗೆ ನಾವು ನಮ್ಮ ಪ್ರಯಾಣವನ್ನ ಅದ್ಭುತವಾಗಿ ಮುಗಿಸ್ಕೋಬೇಕು. ಧ್ಯಾನ ಸೇವೆ ಏನಂದ್ರೆ ಒಂದು ಸತಿ ಧ್ಯಾನ ಕೊಟ್ರೆ ಅದು ಜನ್ಮ ಜನ್ಮಕ್ಕಿರುತ್ತೆ, ಎಲ್ಲ ಲೋಕದಲ್ಲಿರುತ್ತೆ. ಕಲಾಮೃತ ಸಸ್ಯಾಹಾರ ಜನಜಾಗೃತಿ ಜಾಥಾ. ನಾರಾಯಣ ಲಕ್ಷ್ಮೀ ನಾರಾಯಣ ತಿಂಗಿಣ್ಣ ತೊಂತಂ ತಾರೆನಲು ಮಾಯ ಮೃಗನಿನ್ನ ವಂಚಿಸಲು ರೇಖೆ. ನಮ್ಮ ಸಂಸ್ಥೆಯ ಕೆಲವು ನೆರವುಗಳನ್ನ ಅವ್ರ ಹತ್ರ ಕೇಳ್ತೀವಿ, ಅವ್ರು ಏನಿದ್ರು ನಮ್ಮ ಹತ್ರನೇ ಹೇಳ್ತಾರೆ. ಅದು ನಮ್ಮ ಒಂಥರ ಒಡನಾಡಿ ಸಂಸ್ಥೆಗಳ ಥರನೇ ಇದ್ದೀವಿ ನಾವು. ತುಂಬ ಸಂತೋಷವಾಗಿದೆ ನಮಗೆ. ಥ್ಯಾಂಕ್ ಯು ಮೇಡಮ್. ಹಾಂ, ನಿಮ್ಮೆಲ್ಲರ ಸಹಕಾರದಿಂದ ಈ 5 ದಿನಗಳು ಅದ್ಭುತವಾಗಿ ನಡೆದಿದೆ. ತುಂಬ ಜನ ಜಾಯ್ನ್ ಆಗಿದ್ದೀರಿ. ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ಒಂದು ಸಾಕ್ಷಿ, ಒಂದು ಸಂದೇಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಿ, ಇನ್ನೂ ಅದ್ಧೂರಿಯಾಗಿ, ಇನ್ನೂ ಅದ್ಭುತವಾಗಿ ಮಾಡಬೇಕು ಅನ್ನೋ ಯೋಜನೆ ಇದೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.